ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮ್ಮ ಕಾಯುವಿಕೆ ಕೊನೆಯಾಗಬಹುದಾ ಆ ಥರ ಕೇಳೋಣ. ಇದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಎಲ್ರಿಗೂ ತುಂಬ ಧನ್ಯವಾದಗಳು. ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ, ಅಡ್ವೈಸ್ ಬೇಕಿದ್ರೆ ಪರ್ಸ್ನಲ್ ರೀಡಿಂಗ್ ತಗೋಬಹುದು. ಈಗ ಏನು ಬರುತ್ತೆ ನೋಡೋಣ. ಹೌದು, ಯಾರಿಗೋ ಕಾಯ್ತಾ ಇದ್ದೀರಾ? ನೋಡೋಣ ಏನು ಬರುತ್ತೆ ಅಂತ. ಅವ್ರು ಮತ್ತೆ ಬರಬಹುದಾ? ತುಂಬ ಪ್ರಯತ್ನಗಳಿದೆ, ಮ್ಯಾನಿಫೆಸ್ಟೇಷನ್ಸ್ ಇದೆ. ಏಸ್ ಆಫ್ ಪೆಂಟಿಕಲ್ಸ್, ಬಾಟಮ್ನಲ್ಲಿ 2 ಆಫ್ ಪೆಂಟಿಕಲ್ಸ್ ಬರ್ತಾರೆ. ಏನೋ ಕನ್ಫ್ಯೂಷನಲ್ಲಿದ್ದೀರಾ, ಯಾರಿಗೋ ಕಾಯ್ತಾ ಇದ್ದೀರಾ. ಅವರ ಡಿಸಿಷನ್ ಇರಬಹುದು, ಅಥವಾ ಕೆಲವರು ನೋ ಕಾಂಟ್ಯಾಕ್ಟಲ್ಲಿದ್ದೀರಾ. ಆಲ್ ಆಫ್ ಎ ಸಡನ್ ಅವರು ನಿಮ್ಮಿಂದ ಏನೋ ಹೇಳದೆ ದೂರ ಆಗಿರಬಹುದು. ನಿಮ್ಮ ಮನಸ್ಸು ಹೇಳ್ತಾ ಇದೆ ಅವ್ರು ಬರ್ತಾರೆ ಅಂತ. ಹೀಗೆ ಯಾರೆಲ್ಲ ಕಾಯ್ತಾ ಇದ್ದೀರಾ ಅವ್ರಿಗೋಸ್ಕರ ಈ ರೀಡಿಂಗ್ ಅನ್ಕೋತೀನಿ. ಹಾಗೆ ಇಲ್ಲಿ ಕೆಲವರು ಜಾಬ್ಗೋಸ್ಕರ ಕಾಯ್ತಾ ಇರಬಹುದು, ಫೈನಾನ್ಷಿಯಲ್ ಇಶ್ಯೂಸ್ ಅದೆಲ್ಲ ಸರಿಯಾಗುತ್ತಾ ಆ ಥರ ಎಲ್ಲ ಇಲ್ಲಿ ನಿಮ್ಮ ಭಾವನೆಗಳು ಕಾಣ್ತಾ ಇದೆ. ಸಾಕಷ್ಟು ಪ್ರಯತ್ನಗಳಿದೆ. ಯಾರೋ ವ್ಯಕ್ತಿನ ತುಂಬ ಇಷ್ಟಪಟ್ಟಿದ್ದೀರಾ, ಅವರನ್ನ ಮರೆಯೋಕ್ಕಾಗ್ತಾ ಇಲ್ಲ. ಕರೆಂಟ್ ಸಿಚುಯೇಷನ್ ನೋಡಿದಾಗ ಅವರು ನಿಮ್ಮಿಂದ ದೂರ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಹಗಲು ರಾತ್ರಿ ಮನಸ್ಸು ಅವ್ರಿಗೋಸ್ಕರ ಕಾಯ್ತಾ ಇದೆ. ಅವರೊಂದು ಮೆಸೇಜ್ಗಾಗಲಿ ಕಾಲ್ಗಾಗಲಿ ಎದುರು ನೋಡ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ಎಲ್ಲೋ ಒಂದು ಕಡೆ ಮನಸ್ಸು ಹೇಳ್ತಾ ಇದೆ ಖಂಡಿತ ಅವ್ರು ಬರ್ತಾರೆ. ಆ ಒಂದು ಭಾವನೆನೂ ಇಲ್ಲಿ ಕಾಣ್ತಾ ಇದೆ. ನಿಮ್ಮ ಪ್ರಯತ್ನಗಳು ಏನೇನಿದೆ ಅದೆಲ್ಲ ನೀವು ಮಾಡಿದ್ದೀರಾ. ಮನಸ್ಸು ಈಗ ಕನ್ಫ್ಯೂಷನಲ್ಲಿದೆ. ಎರಡೆರಡು ಮನಸ್ಸಿದೆ. ಒಂದ್ಸರಿ ಅವರು ಬರ್ತಾರೆ ಅಂತ ಹೇಳಿದ್ರೆ ಇನ್ನೊಂದ್ಸರಿ ಬರಲ್ಲ ಅಂತ ಅನಿಸುತ್ತೆ. ಹಾಗೆ ಮನಸ್ಸು ಕನ್ಫ್ಯೂಷನಲ್ಲಿದೆ. ಸಾಕಷ್ಟು ದಿವಸಗಳಿಂದ ಇಬ್ಬರಲ್ಲೂ ಡಿಸ್ಟೆನ್ಸ್ ಕ್ರಿಯೇಟ್ ಆಗಿದೆ ಅನ್ನಿಸ್ತಾ ಇದೆ ಕೆಲವ್ರಿಗೆ. ಆದ್ರೂ ಎಲ್ಲೋ ಒಂದು ಕಡೆ ಕನೆಕ್ಟೆಡ್ ಫೀಲಿಂಗ್ಸ್ ಇದೆ ಇಬ್ರಿಗೂ. ಯಾವುದೋ ಪರಿಸ್ಥಿತಿಗಳಿಂದ ಆ ವ್ಯಕ್ತಿ ನಿಮ್ಮಿಂದ ದೂರ ಆಗಿರಬಹುದು. ಕೆಲವರು ಏನೂ ಹೇಳ್ದೇನೂ ದೂರ ಆಗಿರಬಹುದು. ಇದಕ್ಕೆ ಇನ್ನು ಸ್ವಲ್ಪ ಮೆಸೇಜ್ ನೋಡೋಣ. ಅವರ ಎನರ್ಜಿ ಏನಿದೆ, ಅವ್ರು ಯಾಕೆ ನಿಮ್ಮಿಂದ ದೂರ ಆಗಿದ್ದಾರೆ, ಏನೂ ಹೇಳ್ದೆ ಯಾಕೆ ಹೋಗಿದ್ದಾರೆ ಆ ಥರ ನೋಡಿದಾಗ ಮನಸ್ಸು ಏನೋ ಒಡೆದಿದೆ. ಆಲ್ ಆಫ್ ಎ ಸಡನ್ ಅವ್ರ ಲೈಫಲ್ಲಿ ಏನೋ ಚೇಂಜಸ್ ಆಗಿದೆ. ರಿಗ್ರೆಟ್ಸ್ ಇದೆ, ಫೈನಾನ್ಷಿಯಲ್ ಇಶ್ಯೂಸ್ ಇದೆ. ಇಲ್ಲಿ ಬಾಟಮ್ನಲ್ಲಿ ಎಂಪ್ರೆಸ್ ಕಾರ್ಡ್ ಬರ್ತಾ ಇದೆ. ಜಾಬ್ ಇಶ್ಯೂ ಇರ್ಬೋದು, ಫೈನಾನ್ಷಿಯಲ್ ಇಶ್ಯೂಸ್ ಇರಬಹುದು. ಏನೋ ಪರಿಸ್ಥಿತಿಗಳಿಂದ ಬೇಜಾರಿದೆ ಅವ್ರಿಗೆ. ನಿಮ್ಗೇನೂ ಡಿಸಿಷನ್ ಕೊಡೋಕ್ಕಾಗ್ತಾ ಇಲ್ಲ, ನಿಮ್ಮನ್ನ ಭೇಟಿ ಮಾಡೋಕ್ಕೂ ಅನ್ನಿಸ್ತಾ ಇಲ್ಲ. ಅವರ ಈ ಎನರ್ಜಿ ನೋಡಿದಾಗ ಅವ್ರ ಸ್ಥಿತಿಗತಿಗಳನ್ನ ಸರಿ ಮಾಡ್ಕೊಳ್ಳೋದ್ರಲ್ಲಿದ್ದಾರೆ ಅನ್ನಿಸ್ತಾ ಇದೆ. ಏನೋ ರಿಗ್ರೆಟ್ಸ್ ಇದೆ, ನಿಮ್ಮನ್ನ ಬಿಟ್ಟು ಹೋಗಿರೋ ಬೇಜಾರೂ ಇದೆ. ನಿಮ್ಗೇನೋ ಹೇಳ್ಕೋಬೇಕು ಅಂತ ಅನ್ನಿಸ್ತಾ ಇಲ್ಲ, ಯಾಕೆಂದ್ರೆ ನಿಮಗೆ ಬೇಜಾರು ಮಾಡೋಕೆ ಇಷ್ಟ ಇಲ್ಲ. ಹೇಳಿದ್ರು ನೀವೇನು ಮಾಡೋ ಸ್ಥಿತಿನಲ್ಲಿಲ್ಲ ಅಂತ ಅನಿಸುತ್ತೆ ಅವ್ರಿಗೆ. ಹಾಗಾಗಿ ನಿಮ್ಮಿಂದ ದೂರ ಆಗಿದ್ದಾರೆ. ಕೆಲವರು ಪ್ರತಿಯೊಂದು ವಿಷಯನೂ ಬಾಯ್ಬಿಟ್ಟು ಹೇಳಿದ್ರೆ, ಇನ್ನು ಕೆಲವರು ಮನಸ್ಸಲ್ಲೇ ಸೈಲೆಂಟ್ ಆಗಿ ಎಲ್ಲನೂ ಒಳಗೆ ಇಟ್ಕೊಂಡಿರ್ತಾರೆ. ಆಚೆ ನೋಡೋಕೆ ಏನು ಇಲ್ದವ್ರು ಹಾಗಿರ್ತಾರೆ. ಈ ವ್ಯಕ್ತಿನೂ ಹಾಗೆ ಅಂತ ಅನಿಸುತ್ತೆ. ಏನೋ ಬೇಜಾರಿದೆ, ಮನಸ್ಸು ಒಡೆದಿದೆ. ನಿಮ್ಮಿಂದ ಬೇಕು ಅಂತ ಅವರು ದೂರ ಹೋಗಿಲ್ಲ, ಆ ಒಂದು ಫೀಲಿಂಗ್ಸ್ ಇಲ್ಲಿ ಕಾಣ್ತಾ ಇದೆ. ಆದರೆ ನಿಮ್ಮ ಮೇಲೆ ಪ್ರೀತಿ ಇದೆ, ನೀವು ಕಾಯ್ತಾ ಇದ್ದೀರಾ ಅನ್ನೋದು ಗೊತ್ತಿದೆ. ನಿಮಗೆ ಕಾಲ್ ಮಾಡ್ಬೋದು, ಮೆಸೇಜ್ ಮಾಡ್ಬೋದು, ಆದರೆ ನಿಮ್ಮ ಪ್ರಶ್ನೆಗಳಿಗೆ ಅವ್ರ ಹತ್ರ ಉತ್ತರ ಇಲ್ಲ ಅಂತ ಅನ್ನಿಸ್ತಾ ಇದೆ ಇಲ್ಲಿ. ಇದಕ್ಕೆ ಯೂನಿವರ್ಸಿಂದ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ನಿಮ್ಮ ಕಾಯುವಿಕೆ ಕೊನೆಯಾಗಬಹುದಾ? ಇದೆಲ್ಲ ಸರಿಯಾಗಿ ಅವರು ಮತ್ತೆ ಬರ್ತಾರಾ? ನಿಮಗೆ ಡಿಸಿಷನ್ ಕೊಡ್ತಾರಾ ಅಥವಾ ನಿಮ್ಮನ್ನು ಭೇಟಿ ಆಗ್ತಾರಾ? ಇಲ್ಲಿ ಪಾಲಿಟಿಕ್ಸ್ ಬರ್ತಾ ಇದೆ. ಹೆಚ್ಚಿನ ಕ್ಲಾರಿಟಿ ನೋಡಿದಾಗ ಇಲ್ಲಿ ಯೂನಿವರ್ಸಿಂದ ಪಾಲಿಟಿಕ್ಸ್ ಬರ್ತಾ ಇದೆ. ಎಕ್ಸ್ಪೀರಿಯನ್ಸಿಂಗ್, ಸೆಲೆಬ್ರೇಷನ್, ದಿ ಸೋರ್ಸ್, ಹಾಗೆ ಫೈನಲ್ ಎಕ್ಸಿಸ್ಟೆನ್ಸ್. ಬಾಟಮ್ನಲ್ಲಿ ಏನಿದೆ? ಫ್ಲಾರಿಂಗ್.
ನಿಮ್ಗೆ ಏನು ಗೈಡೆನ್ಸ್ ಇದೆ, ಏನು ಅಡ್ವೈಸ್ ಇದೆ ಅದು ನೋಡಿದಾಗ ಅವ್ರ ಲೈಫಲ್ಲಿ ಏನೋ ಪಾಲಿಟಿಕ್ಸ್ ಇದೆ, ಫ್ಯಾಮಿಲಿ ಇಶ್ಯೂಸ್ ಇರಬಹುದು, ನಿಮ್ಮ ಫ್ರೆಂಡ್ಶಿಪ್ಗೆ ಅವ್ರ ಮನೆಯವರಿಂದ ಗ್ರೀನ್ ಸಿಗ್ನಲ್ ಇಲ್ಲದೆ ಇರಬಹುದು. ನಿಮಗೆ ಎಷ್ಟು ಬೇಜಾರು ಅನ್ನಿಸ್ತಾ ಇದೆ ಅವ್ರಿಗೂ ಇದೆ, ಅವ್ರಿಗೂ ಅದು ಫೀಲ್ ಆಗ್ತಾ ಇದೆ. ನಿಮ್ಮನ್ನು ಅವರು ಮರ್ತಿಲ್ಲ, ನೀವು ಅವ್ರಿಗೆ ನೆನಪಿದ್ದೀರಾ, ನೀವು ಕಾಯ್ತಾ ಇದ್ದೀರಾ ಅಂತಲೂ ಗೊತ್ತಿದೆ. ಆದರೆ ನಿಮ್ಮ ಜೊತೆನೇ ಅಲ್ಲ, ಅವ್ರು ಯಾರ ಜೊತೆನೂ ಅವ್ರ ಮನಸ್ಸಿನ ಭಾವನೆಗಳನ್ನ ಹೇಳ್ಕೊಳ್ಳಲ್ಲ, ಅವ್ರ ಕಷ್ಟಗಳನ್ನ ಹೇಳ್ಕೊಳ್ಳಲ್ಲ, ಅವ್ರು ಇರೋದೇ ಹೀಗೆ ಅಂತ ಅನ್ನಿಸ್ತಾ ಇದೆ. ಆದರೆ ಮುಂದಿನ ಪರಿಸ್ಥಿತಿ ನೋಡಿದಾಗ ಇಲ್ಲೊಂದು ಸಣ್ಣ ಕಾರ್ಡ್ ಇದೆ, ಹಾಗೆ ಸೆಲೆಬ್ರೇಷನ್ ಇದೆ, ಹ್ಯಾಪಿನೆಸ್ ಇದೆ. ಸದ್ಯದ ಪರಿಸ್ಥಿತಿನಲ್ಲಿ ಲೋ ಎನರ್ಜಿನಲ್ಲಿ ನಡೀತಾ ಇದೆ, ಬ್ಲಾಕೇಜಸ್ ಇದೆ. ಅದೆಲ್ಲ ಸರಿಯಾಗೋ ತನಕ ನೀವು ವೆಯ್ಟ್ ಮಾಡೋದೇ ಒಳ್ಳೆಯದು ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಮುಂದೆ ನಿಮ್ಮ ಫ್ರೆಂಡ್ಶಿಪ್ ಅರಳುತ್ತೆ, ಅಲ್ಲೊಂದು ಪಾಸಿಟಿವಿಟಿ ಇದೆ. ಎಷ್ಟೋ ಸರಿ ನಮ್ಮ ಕೆಲಸಗಳು ಆಗಲ್ಲ, ನಾವು ಅನ್ಕೊಂಡಂಗೆ ಆಗಲ್ಲ. ಒಂದೊಂದ್ಸರಿ ಎಲ್ಲನೂ ದೇವ್ರಿಗೆ ಸರೆಂಡರ್ ಮಾಡಿಬಿಡ್ತೀವಿ. ದಿನ ಕಳೆದ ಹಾಗೆ ನಮ್ಮ ಅದೃಷ್ಟದಲ್ಲಿದ್ದರೆ ಕೆಲವು ಕೆಲಸಗಳು ತಾನಾಗಿ ಆಗುತ್ತೆ. ನೀವು ಅವ್ರಿಗೋಸ್ಕರ ಕಾಯಬೇಕಾ ಬೇಡವಾ ಅನ್ನೋ ಕನ್ಫ್ಯೂಷನಲ್ಲಿ ಇದ್ದೀರಾ. ಅವ್ರಿಗೂ ಏನೂ ಮಾಡೋಕ್ಕಾಗದಿರುವಂತಹ ಪರಿಸ್ಥಿತಿ ಇಲ್ಲಿದೆ. ಆದರೆ ಮುಂದಿನದನ್ನು ನೋಡಿದಾಗ ಇಲ್ಲೊಂದು ಸೆಲೆಬ್ರೇಷನ್ ಇದೆ, ಹ್ಯಾಪಿನೆಸ್ ಇದೆ. ಇಲ್ಲಿ ನಂಬರ್ 3 ನಿಮಗೆ ಪ್ರಾಮಿನೆಂಟ್ ಆಗಿದೆ. ಅದರಿಂದ ಸ್ವಲ್ಪ ಕಾಲ ನಿಮ್ಮ ಯಾವುದೇ ನೆಗೆಟಿವ್ ಫೀಲಿಂಗ್ಸ್ಗಳನ್ನ ಲೆಟ್ ಗೋ ಮಾಡಿ ಅನ್ನೋದು ಬರ್ತಾ ಇದೆ. ಸಮಾಧಾನವಾಗಿರಿ. ನಿಮ್ಮ ಪ್ರೀತಿ ನಿಜವಾಗಿದ್ರೆ ಒಂದಲ್ಲ ಒಂದಿನ ಅವರು ನಿಮ್ಮನ್ನ ಹುಡ್ಕೊಂಡು ಬರ್ತಾರೆ. ಇದಕ್ಕೆ ಏಂಜಲ್ಸಿಂದ ಏನು ಮೆಸೇಜ್ಗಳು ಬರುತ್ತೆ ನೋಡೋಣ. ಇಲ್ಲಿ ಅಪ್ರಿಷಿಯೇಟ್ ದಿಸ್ ಮೂಮೆಂಟ್, ಮತ್ತೊಂದು ಸ್ಲೋ ಡೌನ್, ಹಾಗೆ ದಿ ಓನ್ಲಿ ಥಿಂಗ್ ದಟ್ ಈಸ್ ರಿಯಲ್ ಈಸ್ ಲವ್ ಬರ್ತಾರೆ. ಮತ್ತೊಂದು ರಿಲೇಶನ್ಶಿಪ್ ಪ್ಯಾಟರ್ನ್ಸ್, ಫೈನಲ್ ಕಾರ್ಡ್ ಬಿ ವಿಲ್ಲಿಂಗ್ ಟು ಎಕ್ಸ್ಪ್ರೆಸ್ ಲವ್, ದಿ ಯೂನಿಯನ್ ಆಫ್ ಹಾರ್ಟ್ಸ್ ಬರ್ತದೆ ಬಾಟಮ್ನಲ್ಲಿ. ಏಂಜಲ್ ಮೆಸೇಜಸ್ ಏನೇನಿದೆ ನಿಮಗೆ, ಇಬ್ಬರಲ್ಲೂ ಇಲ್ಲೊಂದು ಸ್ಪೇಸ್ ಇದೆ. ನಿಮಗೆ ಅವರು ಹೇಳದೆ ದೂರ ಆಗಿದ್ದಾರೆ, ಅಥವಾ ಅವ್ರ ಕಮಿಟ್ಮೆಂಟ್ಗೋಸ್ಕರ ಕಾಯ್ತಾ ಇದ್ದೀರಾ, ವೆಯ್ಟ್ ಮಾಡ್ತಾ ಇದ್ದೀರಾ. ಇಲ್ಲಿ ಪ್ರತಿಯೊಂದು ಸಿಚುಯೇಷನ್ನು ನಿಮಗೆ ಗ್ರೋ ಮಾಡೋಕ್ಕೆ ಅಪರ್ಚುನಿಟಿ ಕೊಡುತ್ತೆ. ಇದು ನಿಜವಾದ ಪ್ರೀತಿನ ನೀವು ಕಾಯ್ತಾ ಇದ್ದೀರಾ, ಅವ್ರಿಗೂ ನಿಮ್ಮ ಮೇಲೆ ಭಾವನೆಗಳಿದೆ. ಇಲ್ಲೊಂದು ಸ್ಲೋ ಡೌನ್ ಬರ್ತಾ ಇದೆ. ಪಾಸ್ ಆ್ಯಂಡ್ ಅಲೋ ಥಿಂಗ್ಸ್ ಟು ಅನ್ಫೋಲ್ಡ್. ಸ್ವಲ್ಪ ಸಮಯ ಕೊಟ್ಟಾಗ ಕೆಲವು ನಿಮ್ಮ ನೆಗೆಟಿವಿಟಿಗಳು ತಾನಾಗಿ ಕಡಿಮೆ ಆಗುತ್ತೆ ಅನ್ನೋದು ಇಲ್ಲಿ ಬರ್ತಾ ಇದೆ. ಪ್ರತಿ ಸರಿನೂ ಟ್ರೈನು ಸೂಪರ್ ಫಾಸ್ಟ್ ಆಗಿ ಓಡೋಕ್ಕಾಗಲ್ಲ, ಮಧ್ಯ ಅಲ್ಲಲ್ಲಿ ಸ್ಟೇಷನಲ್ಲಿ ನಿಲ್ಲುತ್ತೆ. ಹಾಗೆ ನಿಮ್ಮ ಒಂದು ರಿಲೇಶನ್ಶಿಪ್ ಸ್ವಲ್ಪ ದಿನ ನಿಂತಿದೆ, ಮತ್ತೆ ಅಲ್ಲೊಂದು ಮೂಮೆಂಟ್ ಇದೆ. ಅದಕ್ಕೆಲ್ಲ ಕಾರಣ ನಿಮ್ಮ ನಿಜವಾದ ಪ್ರೀತಿ ಅನ್ನೋದು ಬರ್ತಾ ಇದೆ. ಇಲ್ಲೊಂದು ಸ್ಪೇಸ್ ಇದೆ ಅಂತ ಹೇಳಿದೆ. ನಿಮ್ಮ ಪ್ರೀತಿ ಸ್ಟ್ರಾಂಗ್ ಆಗಿದ್ರೆ ಮತ್ತೆ ನೀವು ಕನೆಕ್ಟ್ ಆಗ್ತೀರಾ ಅನ್ನೋದೂ ಬರ್ತಾ ಇದೆ. ಇಲ್ಲೇನಿದೆ ನೋಡಿದಾಗ ಎಕ್ಸ್ಪ್ರೆಸ್ ಲವ್ ಟು ರಿಸೀವ್ ಲವ್ ಅನ್ನೋದು ಬರ್ತಾ ಇದೆ. ದೇವರಲ್ಲಿ ನಂಬಿಕೆ ಇಡಿ. ಹಾಗೆ ಬಾಟಮ್ನಲ್ಲಿ ಯೂನಿಯನ್ ಆಫ್ ಹಾರ್ಟ್ಸ್ ಅನ್ನೋದು ಬರ್ತಾ ಇದೆ. ಮತ್ತೆ ನೀವು ಕನೆಕ್ಟ್ ಆಗ್ತೀರಾ, ಕಾಯ್ತಾ ಇದ್ದೀರಾ. ಸರಿ, ಅಂದ ಕ್ಷಣಕ್ಕೆ ಎಲ್ಲ ಆಗಬೇಕು ಅಂತ ಇಲ್ಲ ಅಲ್ವಾ. ಅದಕ್ಕೆ ಅದರದೇ ಆದ ಸಮಯ ಇರುತ್ತೆ, ಬ್ಲೆಸ್ಸಿಂಗ್ಸ್ ಇರುತ್ತೆ. ಅವರ ಪರಿಸ್ಥಿತಿಗಳು ಸುಧಾರಿಸೋ ಸಾಧ್ಯತೆಯೂ ಇದೆ. ಮತ್ತೆ ನೀವು ಕನೆಕ್ಟ್ ಆಗ್ತೀರಾ, ಯೂನಿಯನ್ ಆಫ್ ಹಾರ್ಟ್ಸ್ ಬರ್ತಾ ಇದೆ. ಒಂದಲ್ಲ ಒಂದಿನ ನಿಮ್ಮ ಈ ವೇಟಿಂಗ್ ಪೀರಿಯಡ್ ಎಂಡ್ ಆಗುತ್ತೆ ಅನ್ನೋದಿದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.